ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜೆ.ಕೆ ಪ್ರಾಪರ್ಟಿ ಸಿದ್ಧದ. ಸ್ನೇಹಿತರೆ, ಇವತ್ತೊಂದು 15 ಎಕರೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ರೀತಿ ಇದೆ ಇದರಲ್ಲಿ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ, ವಿಶೇಷವಾದ ಮಾಹಿತಿ ಇರುತ್ತೆ ಸ್ನೇಹಿತರೆ. ಇದು ಮಣ್ ರೋಡ್ಗೆ ಹೊಂದ್ಕೊಂಡಿದೆ, ಒಳ್ಳೆ ವಿಲೇಜಿಂದ 1.5 ಕಿಲೋಮೀಟರ್ ಇದೆ. ರೋಡಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋ ಹೊಸದಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ಪ್ರತಿನಿತ್ಯ ವಿಡಿಯೋ ಕಳಿಸ್ತಾ ಇರ್ತೀವಿ ಸ್ನೇಹಿತರೆ. ಆ ವಿಡಿಯೋ ಬಂದು ನಿಮಗೆ ತಲುಪ್ತದೆ ನೋಡಿ ಸ್ನೇಹಿತರೆ. ಈ ರೋಡ್ ಒಂದು 300 ಮೀಟರ್ ಇದೆ. ಆ ಕಡೆ ಮೆಟ್ಲಿಂಗ್ ರೋಡ್ ಇದೆ, ಏನೂ ತೊಂದರೆ ಇಲ್ಲ. ರೋಡಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ರಸ್ತೆ ಚೆನ್ನಾಗಿದೆ, 10 ಅಡಿ ರಸ್ತೆ ಸಿಗುತ್ತೆ ನಿಮಗೆ ನೋಡಿ ಸ್ನೇಹಿತರೆ. ಈಗ ತೋಟದ ಒಂದು ಒಳಗಡೆ ಹೋಗ್ತೀನಿ. ಈಗ ವೇದಾವತಿ ತೊರೆಗೆ ಹೊಂದ್ಕೊಂಡಿದೆ ಸ್ನೇಹಿತರೆ. ವೇದಾವತಿ ತೊರೆಗೆ ಹೊಂದ್ಕೊಂಡು ಇಲ್ಲಿ ಎಂಟ್ರೆನ್ಸು ಸ್ನೇಹಿತರೆ. ಅದೇ ಎಂಟ್ರೆನ್ಸ್ ಗೇಟ್ ಇದೆ, CC ಕ್ಯಾಮ್ರಾ ಎಲ್ಲ ಅಳವಡಿಸ್ಕೊಂಡಿದ್ದಾರೆ ನೋಡಿ. ಈ ತೋಟದ ಪಕ್ಕದಾಗಿದೆಯಲ್ಲ, ಇದು ವೇದಾವತಿ ತೊರೆ ಸ್ನೇಹಿತರೆ. ಇಲ್ಲಿಂದನೂ ಒಂದು ಬೋರ್ ಹಾಕ್ಕೊಂಡಿದ್ದಾರೆ, ಕನೆಕ್ಷನ್ ಇದೆ. ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಇದರಲ್ಲಿರೋದು 2 ಬೋರು ಇದೆ. 2 ಬೋರಲ್ಲಿ 4 ಇಂಚು ನೀರು ಬರ್ತದೆ ಸ್ನೇಹಿತರೆ. 2 ಬೋರು 15 ಎಕರೆ ತೋಟಕ್ಕೆ ಮೇಂಟೈನ್ ಆಗ್ತಾ ಇದೆ. ಗೇಟ್ ಇದೆ, ಇಲ್ಲಿ ಸುತ್ತಲೂ ಫೆನ್ಸಿಂಗ್ ಇದೆ ಸ್ನೇಹಿತರೆ ನೋಡಿ. ಇದು ಲೇಬರ್ ಶೆಡ್. ಗೇಟಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟ್ ಸೈಡ್ಗೆ ಒಂದು ಶೆಡ್ ಇದೆ, ಲೇಬರ್ ಇರ್ತಕ್ಕಂಥದ್ದು ಶೆಡ್ಡು. ಇದು 100/45 ಶೆಡ್, ಒಂದು ಕುರಿ ಶೆಡ್ ಅಂತ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ. ಇದು ಕೋಳಿ ಸಾಕಾಣಿಕೆ ಮಾಡ್ತಾರೆ ಸ್ನೇಹಿತರೆ, ಕೋಳಿ ಸಾಕಾಣಿಕೆ ಮಾಡ್ತಾರೆ ಈ ಶೆಡ್ಡಲ್ಲಿ. ಮತ್ತು ಅಡಿಕೆ ನಾಟಿ ಮಾಡಿ ಒಂದು 6,000 ಅಡಿಕೆ ನಾಟಿ ಮಾಡಿದ್ದಾರೆ ಸ್ನೇಹಿತರೆ. ಇದು ಎರೆಹುಳಿನ ಗೊಬ್ಬರ ಮಾಡತಕ್ಕಂಥ, ಎರೆಹುಳಿನ ಗೊಬ್ಬರ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಎರೆಹುಳಿನ ಗೊಬ್ಬರ ಇದು ನೋಡಿ, ತೊಟ್ಟಿ ಮಾಡಿಕೊಂಡು ಎರೆಹುಳಿನ ಗೊಬ್ಬರ ತಯಾರು ಮಾಡ್ತಿದ್ದಾರೆ ಇಲ್ಲಿ. ಎರೆಹುಳಿನ ಗೊಬ್ಬರ ಸ್ನೇಹಿತರೆ. ಇದು 6,000 ಅಡಿಕೆ ಹಾಕಿದ್ದಾರೆ ಸ್ನೇಹಿತರೆ. ಒಂದು 8 ತಿಂಗಳಾಗಿದೆ. 6,000 ಅಡಿಕೆ. TCನೂ ಇದೆ ನೋಡಿ ಸ್ನೇಹಿತರೆ. TC ಎಲ್ಲ ಸ್ವಂತಕ್ಕೆ ಹಾಕ್ಸ್ಕೊಂಡಿದ್ದಾರೆ. 2 ಬೋರ್ 4 ಇಂಚ್ ನೀರು ಹೊಡಿತಿದೆ. 3 ಬೋರ್ ಇದ್ದಾವೆ. ಒಂದು ವೇದಾವತಿ ತೊರೆಯಲ್ಲೇ ಇದೆ ಬೋರು, ಅಲ್ಲಿಂದ ಕನೆಕ್ಷನ್ ಇದೆ ಸ್ನೇಹಿತರೆ. ಇದರಲ್ಲಿ ಶ್ರೀಗಂಧ ನೋಡಿ. ಇದು ಶ್ರೀಗಂಧ ಅಂದರೆ ರಕ್ತಚಂದನ ಸ್ನೇಹಿತರೆ. ಇದು ರಕ್ತಚಂದನ ಗಿಡ ಎಲ್ಲ ಒಂದು 800 ಏನೋ ರಕ್ತಚಂದನ ಇದ್ದಾವೆ ಸ್ನೇಹಿತರೆ. ಇದ್ರಾಗೆ ಒಂದು 80 ಅಲೆ ಕಟಾವಿಗೆ ಬಂದಿದ್ದಾವೆ ಅಂತಾರೆ. 15 ವರ್ಷ ಆಗಿದೆ ಸ್ನೇಹಿತರೆ. 1200 ತೆಂಗಿದೆ. 1200 ತೆಂಗು ಈ ನೋಡಿ, ಈ ಸೈಜ್ ಇದೆ. ಇದು 15 ವರ್ಷದ ಗಿಡ. 1200 ತೆಂಗು ನೋಡಿ ಸ್ನೇಹಿತರೆ. 1200 ತೆಂಗಿದೆ ಇದರಲ್ಲಿ. ಅಡಿಕೆ ಏನಿದೆ 6,000 ಅಡಿಕೆಯನ್ನು ನಾಟಿ ಮಾಡಿದ್ದಾರೆ. ಅಡಿಕೆ ಶ್ರೀಗಂಧನೂ ಇದೆ ಸ್ನೇಹಿತರೆ. 800 ಶ್ರೀಗಂಧ ಇದೆ. ಇದೆಲ್ಲ ಇದು ರಕ್ತಚಂದನ ಸ್ನೇಹಿತರೆ. ಇದು ರಕ್ತಚಂದನ ಸ್ನೇಹಿತರೆ. 820 ನೋಡಿ. ಇದು ಕೆಂಪು ರಕ್ತಚಂದನ. ಸ್ವಲ್ಪ ಇದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ರಕ್ತಚಂದನ 1 ಅಡಿ ಒಂದು ಸುತ್ತಾಳತೆ ಇದಾವೆ. 1 ಅಡಿಗೆ ಸ್ವಲ್ಪ ಜಾಸ್ತಿ ಸುತ್ತಾಳತೆ. 15 ವರ್ಷ ಆಗಿದೆ. ಅದು ಕಾಣ್ತಾ ಶ್ರೀಗಂಧ ಇದೆ. ಶ್ರೀಗಂಧ ಸ್ನೇಹಿತರೆ. ಈ ತೋಟದ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಒಂದೊಂದೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ರೀತಿಯ ಹಣ್ಣಿನ ಗಿಡ ಇದ್ದಾವೆ. ಜಮ್ನೇರ್ಲೆ ಇದೆ, ಸಪೋಟ ಇದೆ, ನಿಂಬೆ ಇದೆ, ಮತ್ತು ಏನು ಆಪಲ್ ಸಮೇತ ಹಾಕಿದ್ದಾರೆ ಸ್ನೇಹಿತರೆ ನೋಡಿ. ಇದು ನಿಂಬು ಗಿಡಗಳು ಇವೊಂದಿಷ್ಟು ಅದಾವೆ. ಇವು 6 ಲಕ್ಷ ವರ್ಷಕ್ಕೆ ಆದಾಯ ಬರ್ತದೆ. ಈ ನಿಂಬೆ ಗಿಡದಲ್ಲಿ 6 ಲಕ್ಷ ಪ್ರೆಸೆಂಟ್ಲಿ ಆದಾಯ ಬರ್ತಾ ಇದೆ ಅಂತೆ. ಇದೇನಿಲ್ಲ ಅಂದರೂ ಒಂದು ಟೋಟಲ್ ತೋಟದಿಂದ ವರ್ಷಕ್ಕೆ ಒಂದು 30 ಲಕ್ಷ ಆದಾಯ ಇದೆ ಸ್ನೇಹಿತರೆ. ಶ್ರೀಗಂಧ ಬಿಟ್ಟೆ ತೆಂಗು, ನಿಂಬು ಮತ್ತು ಹಣ್ಣಿನ ಗಿಡಗಳಿಂದನೇ ಅಷ್ಟೊಂದಿದೆ. 30 ಲಕ್ಷ ಆದಾಯ ಇದೆ. ಒಂದು ಒಳ್ಳೆ ನೋಡಿದ್ರಲ್ಲ ಆಗಲೇ ಕುರಿ ಶೆಡ್ ಇದೆ ನೋಡಿ. ಇದೇನು ಜಂಬುನೇರಳೆ ಇದ್ದಾವೆ. ಇವು ಒಂದು 600 ಗಿಡ ಏನೋ ಇದ್ದಾವೆ ಜಂಬುನೇರಳೆ. ಮೆಣಸು, ಕಾಳು ಮೆಣಸು ಬಳ್ಳಿ. ಈ ಸೀತಾಫಲ ಇದೆ. ಮತ್ತು ಇದು ಎಂಥದ್ದು ಸ್ನೇಹಿತರೆ, ಚೆರಿ ಫ್ರೂಟ್ ಗಿಡ ಇದೆ ನೋಡಿ. ಇದೆ ಚೆರಿ ಫ್ರೂಟ್ ಗಿಡನೂ ಇದೆ ಸ್ನೇಹಿತರೆ ಇದರಲ್ಲಿ. ಆಪಲ್ಲು, ಚೆರಿ ಫ್ರೂಟು, ಸೀತಾಫಲ ಎಲ್ಲನೂ. ಆಪಲ್ ಒಂದು 120 ಗಿಡ ಇದೆ. 120 ಗಿಡ ಆಪಲ್ ಗಿಡ ಇದೆ ಸ್ನೇಹಿತರೆ. ಇದು ಆಪಲ್ಲು, ಚೆರಿ ಫ್ರೂಟು ಇದೆ ಇದರಲ್ಲಿ. ಕೆಂಪು ಕಪ್ಪು ಮಿಶ್ರಿತ ಭೂಮಿ, ಭಾಳ ಚೆನ್ನಾಗಿದೆ ತೋಟ. ಯಾರಾದರೂ ಈ ತೋಟ ತೊಗೊಂಡ್ರೆ ನೋಡಿ, ಈ ವರ್ಷಕ್ಕೆ ನಿಮಗೆ ಆದಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಒಂದು 3.5 ಲಕ್ಷ 4 ಕೋಟಿ ಆಗುತ್ತೆ ವರ್ಷ. ಒಂದು 30 ಲಕ್ಷ ಆದಾಯ. ಶ್ರೀಗಂಧ ಬಂದರೆ ನಿಮಗೆ ಒಂದು 2-3 ಮರದಲ್ಲೇ ದುಡ್ಡು ಬರುತ್ತೆ ಅಂತಾರೆ. ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಸ್ನೇಹಿತರೆ. ತೋಟ ತುಂಬ ಬ್ಯೂಟಿಫುಲ್ ಆಗಿದೆ. ಯಾರು ಮಿಸ್ ಮಾಡಿದೆ, ಇದು ಯಾರನ್ನು ಫಸ್ಟ್ ಬಂದು ಈ ತೋಟ ತೊಗೊಳ್ಳಿ. ಚೆನ್ನಾಗಿದೆ, ಇನ್ಕಮ್ ಇದೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾಯಿರಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಲೈಕ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.